ಗೌತಮ್ ಗಂಭೀರ್ ಇಂಡಿಯನ್ ಕ್ರಿಕೆಟ್ ಟೀಮ್ ಕೋಚ್. ಅವ್ರು ಬಂದ ಮೇಲೆ ಏನೇನು ಬೆಳವಣಿಗೆ ಆಗಿದೆ, ಯಾರಿಗೆ ನಷ್ಟ, ಯಾರಿಗೆ ಲಾಭ, ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಒನ್ ಮಂತು ಆಗಿಲ್ಲ ಇನ್ನು T20 ವರ್ಲ್ಡ್ ಕಪ್ ಆಗಿ. ಅಷ್ಟರಲ್ಲಿ ತುಂಬ ಚೇಂಜಸ್ ಆಗಿದೆ ಇಂಡಿಯನ್ ಟೀಮಲ್ಲಿ. ನೆಕ್ಸ್ಟು ಚಾಂಪಿಯನ್ಸ್ ಟ್ರಾಫಿ ಬರುತ್ತಲ್ಲ, ಅದರಲ್ಲಿ ತುಂಬ ಚೇಂಜಸ್ ಆಗಿದೆ. ದ್ರಾವಿಡ್ ರಿಟೈರ್ಮೆಂಟ್ ತೊಗೊಂಡ್ರು, ಯಾರು ನಮ್ಮ ಗೌತಮ್ ಗಂಭೀರ್ ಬಂದರು. ಅವ್ರು ಬಂದಮೇಲೆ ಸಾಕಷ್ಟು ಚೇಂಜಸ್ ಆಯಿತು. ಚೇಂಜಸ್ ಅಂದರೆ ಏನು, ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ಆಯಿತು ಜಾಸ್ತಿ. ಟೀಮ್ ಅನೌನ್ಸ್ ಮಾಡಿದ್ದಾರೆ, ಆದರೆ ಸಾಕಷ್ಟು ಪರ್ಫಾರ್ಮರ್ಸ್ಗೆ ವ್ಯಾಲ್ಯೂ ಇಲ್ಲ, ಚಾನ್ಸೇ ಕೊಟ್ಟಿಲ್ಲ. ಶುಭ್ಮನ್ ಗಿಲ್ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಅಂತೆ. ಓಕೆ, ಅವ್ರಿಗೆ ಕ್ಯಾಪ್ಟನ್ಸಿ ಅಂಡರಲ್ಲಿ KL ರಾಹುಲ್ ಎಲ್ಲ ಆಡ್ತಾರೆ. ನೆಕ್ಸ್ಟು ಸಂಜು ಸ್ಯಾಮ್ಸಂಗು, ರಿಷಬ್ ಪಂತ್. ನನಗೆ ಅರ್ಥ ಆಗ್ತಾಯಿಲ್ಲ ಸಂಜು ಸ್ಯಾಮ್ಸನ್ ಏನಕ್ಕೆ ಹಾಕ್ಕೊಳ್ತಾ ಇದ್ದಾರೆ ಅಂತ. ಯಾಕೆ ಗೊತ್ತಾ, ರಿಷಬ್ ಪಂತ್ ಇದ್ದಾರೆ. ಓಕೆ, ಹೇಗಿದ್ದು ರಿಷಬ್ ಪಂತ್ನ ಆಡಿಸ್ತಾರೆ, ಸಂಜು ಸ್ಯಾಮ್ಸನ್ನ ಕೂಡಿಸ್ತಾರೆ. ಇದೇ ಆಗ್ತಾಯಿದೆ. ವರ್ಲ್ಡ್ ಕಪ್ಪಲ್ಲಿ ಏನು ಮಾಡಿದ್ರು, ಒಂದು ಮ್ಯಾಚ್ ಆಡ್ಸಿದಾರೆ ಅವ್ರನ್ನ? ಇಲ್ಲ. ಅದಕ್ಕೆ ಯಾವ ಭಾಗಕ್ಕೆ ತೊಗೋಬೇಕು ಅವ್ರನ್ನ? ಪಾಪ ಅಂತ ಅವ್ರ ಪರ್ಫಾರ್ಮರ್ನ ತೊಗೊಂಡೋಗಿ ಕುಣಿಸೋದಕ್ಕೆ ತೊಗೊಳ್ತಾರೆ. ನೋಡಬೇಕು ಈ ಸಲ ಆಡಿಸ್ತಾರಾ ಇಲ್ಲ ಕುಂಡಿಸ್ತಾರಾ ಅಂತ ನೋಡಬೇಕು. ಆಮೇಲೆ ಋತುರಾಜ್ ಗಾಯಕ್ವಾಡ್, ಅಭಿಷೇಕ್ ಶರ್ಮಾ, ಜಸ್ಟ್ ಬಿಕಾಸ್ ಅವ್ರು ಸೌತ್ ಇಂಡಿಯನ್ ಟೀಮಲ್ಲಿ ಆಡಿದ್ರು ಅಂತ ಅವರಿಬ್ಬರನ್ನು ತೊಗೊಂಡಿಲ್ಲ. ಕಂಪೇರ್ ಮಾಡಿ ನೋಡಿ, ಶುಭ್ಮನ್ ಗಿಲ್ಗೂ ಋತುರಾಜ್ ಗಾಯಕ್ವಾಡ್ ಲಾಸ್ಟ್ IPL ಸರಿ, ಈ IPL ಸರಿ, ಟೆಸ್ಟ್ ಚಾಂಪಿಯನ್ಶಿಪ್ಪು, ಏಷ್ಯನ್ ಚಾಂಪಿಯನ್ಶಿಪ್ ಎಲ್ಲದರಲ್ಲೂ ಪರ್ಫಾರ್ಮೆನ್ಸ್ ಇದೆ ಗಾಯಕ್ವಾಡ್ದು. ಶುಭ್ಮನ್ ಗಿಲ್ ಕಂಪೇರ್ ಮಾಡಿದ್ರೆ ಅವ್ರು ಒಳ್ಳೆಯ ಪರ್ಫಾರ್ಮರ್ ಶುಭ್ಮನ್ ಗಿಲ್, ನಾನು ಅದನ್ನೇ ಇದು ಮಾಡ್ತಾಯಿಲ್ಲ. ಗಾಯಕ್ವಾಡ್ ಕಂಪೇರ್ ಮಾಡಿದ್ರೆ ಅವ್ರು ಏನು ಆಡ್ತಾಯಿದ್ದಾರೆ, ಅವ್ರು ವೈಸ್ ಕ್ಯಾಪ್ಟನ್, ವರ್ಲ್ಡ್ T20ಗೂ ವೈಸ್ ಕ್ಯಾಪ್ಟನ್ನು, ಚಾಂಪಿಯನ್ಸ್ ಟ್ರಾಫಿಲಿ ಒನ್ ಡೇಗೂ ವೈಸ್ ಕ್ಯಾಪ್ಟನ್ನು T20ಗೆ ಸೂರ್ಯಕುಮಾರ್ ಯಾದವ್ ಅಂತೆ, ಇದಕ್ಕೆ ರೋಹಿತ್ ಶರ್ಮಾ ಅಂತೆ ಒನ್ ಡೇಗೆ. ಮಾಡಿ ಪಾಲಿಟಿಕ್ಸ್ ಮಾಡಿ, ಒಂದು ಲೆವೆಲಿಗೆ ಮಾಡಿ, ಕಣ್ಣಾರು ಎಲ್ಲರೂ ನೋಡ್ತಾ ಇದ್ದಾರೆ. ಓಕೆ, ಯಾರು ಹೀಗೆ ಅಂತ ನೀವು ನೋಡ್ತಾ ಇಷ್ಟು ಮಾಡಿದ್ರೆ, ಓಕೆ, ನನಗೆ ಯಾಕೋ ಗಂಭೀರ್ನ ಧೋನಿ ಮಾಡಿದ್ರಲ್ಲ ಅವಾಗ, ಅದು ಸರಿ ಅನಿಸುತ್ತೆ. ಆ ಥರ ಇರಬೇಕು. ಇವರು ಆಲ್ಮೋಸ್ಟು ಜಸ್ಟ್ ಬಿಕಾಸ್ IPLಲ್ಲಿ ಅವರು ಕೋಚಿಂಗಲ್ಲಿ ಇದು KKR ಹೊಡಿತು ಅಂದ್ಬಿಟ್ಟು KKRಯಿಂದನೇ ಇಬ್ಬರು ತೊಗೊಂಡಿದ್ದಾರೆ. T20ಯಲ್ಲಿ ಶ್ರೇಯಸ್ ಅಯ್ಯರ್ಗೆ ಚಾನ್ಸೇ ಇರಲಿಲ್ಲ, ಅವ್ರಿಗೆ ಚಾನ್ಸ್ ಕೊಡಿದ್ರು. ರಿಂಕು ಸಿಂಗು ಎಷ್ಟು ಮ್ಯಾಚ್ ಆಡ್ಬಿಟ್ರಪ್ಪ ಅವರು IPLಲ್ಲಿ ಚೆನ್ನಾಗಿ, ಅವ್ರಿಗೆ ಚಾನ್ಸ್. ಮೊದಲೇ ವಿರಾಟ್ ಕೊಹ್ಲಿಗೂ ಗಂಭೀರ್ಗೂ ಅಷ್ಟಕ್ಕಷ್ಟೇ, ಏನೋ ನಾಮಕಾಸ್ತೆ ಮೇಲೆ ಮಾತಾಡ್ತಾರೆ, ಏನನ್ನಾಗುತ್ತೋ ಗೊತ್ತಿಲ್ಲ. ಟೀಮ್ ಒಳಗೆ ಬಂದಮೇಲೆ ಇಬ್ಬರು ಅಗ್ರೆಷನ್ನೇ. ನನಗೆ ಅನ್ನಿಸ್ತಾ ಇದೆ, ಒಂದು ಟೈಮಲ್ಲಿ ಇಂಡಿಯನ್ ಟೀಮಲ್ಲಿ ಆಲ್ಮೋಸ್ಟ್ 6 to 7 ಮೆಂಬರ್ಸು ನಮ್ಮ ಕರ್ನಾಟಕದಿಂದನೇ ಇದ್ದರು. ಜವಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ, ವೆಂಕಟೇಶ್ ಪ್ರಸಾದ್, ರಾಹುಲ್ ದ್ರಾವಿಡ್, ಸುನಿಲ್ ಜೋಶಿ, ದೊಡ್ಡ ಗಣೇಶ್, ಜಾನ್ಸನ್ ಅಂತ 7 ಜನ ಆಲ್ಮೋಸ್ಟ್ ಇದ್ದರು. ಈಗ ಒಬ್ರನ್ನಾದರೂ ಇಲ್ಲ, ಯಾರೇ ಇಲ್ವೇ ಅಲ್ಲಿ. ಸರಿನಪ್ಪ, ಇಲ್ಲಿ ತೊಗೊಂಡಿಲ್ಲ. ಜಸ್ಟ್ ಬಿಕಾಸ್ ಅವ್ರು ಋತುರಾಜ್ ಚೆನ್ನೈ ಟೀಮ್ಗೆ ಸೌತ್ ಇಂಡಿಯಾಗಾರರು ಅಂತ ಅವ್ರನ್ನೂ ತೊಗೊಂಡಿಲ್ಲ. ಅಭಿಷೇಕ್ ಶರ್ಮಾ ಇದಕ್ಕೆ ಹೈದ್ರಾಬಾದ್ಗಾರ ಅಂತ ಅವ್ರನ್ನೂ ತೊಗೊಂಡಿಲ್ಲ. ಇದು ಯಾವ ಲಾಜಿಕ್ಕು ನನಗೇನು ಅರ್ಥ ಆಗ್ತದೆ. ವಿನ್ ಆಗಬೇಕಂತ ಅವ್ರನ್ನ ಟೀಮ್ ಮಾಡ್ತಾಯಿದ್ದೀರಾ, ಇಲ್ಲ ನಿಮ್ಗೆ ಯಾರು ಬೇಕೋ ಅವ್ರು ತೊಗೊಂಡು ಸೋಲ್ಬೇಕಂತ ಟೀಮ್ ಮಾಡ್ತಾರೆ. ಇದೇ ಡಿಫರೆನ್ಸು ದ್ರಾವಿಡ್ಗೂ ಗಂಭೀರ್ಗೂ. ದ್ರಾವಿಡ್ ಯಾವುದೇ ರೀತಿ ಪಾಲಿಟಿಕ್ಸ್ ಇಲ್ಲ. ಇನ್ನೊಂದು ಗೊತ್ತಾ ನಿಮಗೆ, T20 ವರ್ಲ್ಡ್ ಕಪ್ ವಿನ್ ಆದಮೇಲೆ ಎಲ್ಲರಿಗೂ ಜೈಶಾ ಕೊಟ್ಟರಲ್ಲ 110 crores, ಅದನ್ನ ಈಕ್ವಲಾಗಿ ಡಿವೈಡ್ ಮಾಡಿಕೊಟ್ರು, 5 crores ಅಂದ್ಬಿಟ್ಟು, ಇನ್ಕ್ಲೂಡಿಂಗ್ ಕೋಚ್. ದ್ರಾವಿಡ್ ಏನು ಮಾಡಿದರೆ, ನನಗೆ ಎಲ್ಲರಿಗೂ ಕುತ್ಕೊಂಡಿದ್ದಾರಲ್ಲ ಅವ್ರಿಗೆಲ್ಲ 2 crores ಕೊಟ್ಟಿದ್ದಾರೆ, ಎಲ್ಲರಿಗೂ ಈಕ್ವಲಾಗಿ ಕೊಡಿ, ನನಗೂ ಅಷ್ಟೇ ಕೊಡಿ ಅಂತ ಇದು ಮಾಡಿದ್ದಾರೆ. ಅದು ಸ್ಪೋರ್ಟ್ಸ್ ಮ್ಯಾನ್ಶಿಪ್, ಜೆಂಟಲ್ಮ್ಯಾನ್ ಅಂತ ಹೇಳೋದು. ಇದು ಫಸ್ಟ್ ಟೈಮ್ ಅಲ್ಲ, ಇದಕ್ಕೆ ಮುಂಚೆ ಜೂನಿಯರ್ ಟೀಮಲ್ಲೂ
ವಿನ್ ಮಾಡಿದ್ದಕ್ಕೂ ಅದೇ ಥರ ಮಾಡಿದ್ದಾರೆ ಅವರು. ಆ ಇದೆಲ್ಲ ಇವರಿಗೆಲ್ಲ ಬರಲ್ಲ ಬಿಡಿ. ಅದು ಏನಪ್ಪ ಸೌತ್ ಇಂಡಿಯಾಗೆ ಇದರಲ್ಲಿ ಮಾತ್ರ ಅಲ್ಲ, ನಮ್ಮ ಬಜೆಟಲ್ಲೂ ಆಗಿದೆ, ಒಳ್ಳೆ ನಾಮ ಆಗಿದೆ. ಬರೀ ಆಂಧ್ರ ಪ್ರದೇಶಕ್ಕೆ ಬಿಟ್ಟರೆ ಸೌತಿಯಲ್ಲಿ ನಮ್ಮ ಇದಕ್ಕೆ ಏನಿಲ್ಲ. ಕನ್ನಡ ಚೆನ್ನಾಗಿ ಬಿಡಿ, ತಮಿಳ್ನಾಡಿಗೆ ಅಂದರೂ ಮುಟ್ಟು ನೋಡ್ಕೊಳ್ಳೋಂಗಿದೆ. ಹೌದಪ್ಪ, ಅವರು ಒಂದು ಸೀಟು ಕೊಟ್ಟು ಗೆಲ್ಸಿಲ್ಲ, ಅವ್ರಿಗೆ ಮಾಡಿದ್ರು. ಇಲ್ಲಿ 19 ಸೀಟ್ ಬಂದಿದೆ, 17 BJP, 2 ಜನತಾದಳ. ಏನು ಕೊಟ್ಟಿದ್ದೀರಾ? 7,500 ಕೋಟಿ ಅಂತೆ. ಅದು ಆ್ಯಕ್ಚುಲಿ ಈ ಬಜೆಟ್ ಅದಲ್ಲ, ಇರೋ ಪ್ರಾಜೆಕ್ಟ್ನ ಕಂಟಿನ್ಯೂ ಮಾಡೋಕ್ಕೆ ಕೊಟ್ಟಿರೋದು ಅದು. ಆಯಿತಾ? ಟ್ಯಾಕ್ಸ್ ಕಟ್ತಾ ಇರೋದು ಸೌತ್ ಇಂಡಿಯಾದಲ್ಲೇ ಹೈಯೆಸ್ಟು. ಓಕೆ, ಇಲ್ಲಿರೋ ಟ್ರೈನ್ಗಳಲ್ಲಿ ಎಲ್ಲರೂ ಪ್ರಾಪರಾಗಿ ಟಿಕೆಟ್ ತೊಗೊಂಡು ಇಲ್ಲಿ ರಿಸರ್ವೇಷನ್ ಮಾಡ್ತಾರೆ, ರಿಸರ್ವೇಷನ್ ಟಿಕೆಟ್ ತೊಗೊಳ್ತಾರೆ, ಇಲ್ಲಾಂದ್ರೆ ಕೌಂಟ್ರಲ್ಲಿ ತೊಗೊಳ್ತಾರೆ. ಇದನ್ನು ನೀವು ನಾರ್ತಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಎಲ್ಲಿ ಬಿಹಾರಲ್ಲಿ ನೀವು ಎಲ್ಲರೂ ಟಿಕೆಟ್ ತೊಗೊಂಡು ಇದು ಟ್ರಾವೆಲ್ ಮಾಡ್ತಾರಾ? ಇಲ್ಲ. ನಿಮಗೆ ಟ್ಯಾಕ್ಸ್ ಮಾತ್ರ ಇಲ್ಲಿಂದ ಬೇಕು, ಟ್ಯಾಕ್ಸ್ಗಳು, ಆಯಿತಾ? ಬಟ್ ಫೆಸಿಲಿಟೀಸ್ ಇಲ್ಲಿ ಕೊಡಲ್ಲ. ಪೊಲಿಟಿಕ್ಸ್ ಇದರಲ್ಲಿ ಮಾತಾಡಲೇಬಾರ್ದು ಅಂತಿದೆ. ಬಟ್ ಈ ಸಲ ಬಜೆಟ್ ಇದು ಮಾಡೋದಕ್ಕೆ ನನಗೆ ಜೀರ್ಣಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಪೊಲಿಟಿಕಲ್ಲೇ ಹಂಗಿದೆ ಅಂದರೆ ಕ್ರಿಕೆಟಲ್ಲಿ ಈ ರೀತಿ ಇದೆ, ಏನಂತ ಹೇಳೋಣ? ಇದು ಎಲ್ಲೋ ಹೋಗಿ ಮುಗೀತೋ ಸತ್ಯವಾಗಲೂ ನನಗೆ ಗೊತ್ತಿಲ್ಲ. ಇಷ್ಟು ಹೇಳಿ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ ಇದನ್ನು. ನಿಮಗೆ ನನ್ನ ವಿವಾದ ಇಷ್ಟ ಆಗಿದೆಯಾ ನಿಮಗೆ? ಯಾಕಂದ್ರೆ ನನಗೂ ನನ್ನ ಅನಿಸಿಕೆನೇ ತುಂಬ ಜನಕ್ಕೆ ಇಲ್ಲಿ ಇರೋರಿಗೆ ಬಂದಿದೆ ಅನಿಸುತ್ತೆ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಾಕಷ್ಟು ಶೇರ್ ಮಾಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಬಾಯ್ ಬಾಯ್ ಆಲ್.